ಪ್ರಪ್ರಥಮದಲ್ಲಿ ನನ್ನ ಗುರುಗಳಾದ ಅಶೋಕ್ ಸರ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ನನ್ನ ಕಿರು ಪರಿಚಯವನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿರುವೆ. ನನ್ನ ಹೆಸರು ನಾಗವೇಣಿ ಗುನಗ, ತಂದೆ ಗಣಪತಿ ಗುನಗ, ತಾಯಿ ಸಣ್ಣಮ್ಮ ಗುನಗ ಹಾಗೂ ನನಗೆ ಇಬ್ಬರು ಸಹೋದರರು ಮತ್ತು ಒಬ್ಬಳು ಸಹೋದರಿ ಇರುತ್ತಾಳೆ. ನನ್ನ ಮಗ ಸೂರ್ಯ ಗುನಗ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಜಮಗೋಡ್ ಎಂಬ ಹಳ್ಳಿಯಲ್ಲಿ ನನ್ನ ಜನ್ಮಸ್ಥಳವಾಗಿರುತ್ತದೆ. ನನ್ನ ಧರ್ಮ ಹಿಂದೂ ಹಾಗೂ ಒಕ್ಕಲಿಗರ ಜಾತಿಗೆ ಸೇರಿರುತ್ತೇನೆ. ನನ್ನ ಶಿಕ್ಷಣ: ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೋಳೆ, ಮಾಧ್ಯಮಿಕ ಶಿಕ್ಷಣ ಹಿರಿಯ ಪ್ರಾಥಮಿಕ ಶಾಲೆ ಸೆಟಗೇರಿ, ಪ್ರೌಢಶಿಕ್ಷಣ ವಾಸುದೇವರಾವ್ ಕಸಬೇಕರ ಪ್ರೌಢಶಾಲೆ ಅಂಕೋಲಾ, ಪದವಿ ಶಿಕ್ಷಣ GC ಕಾಲೇಜ್ ಅಂಕೋಲಾ. ತದನಂತರ 3 ವರ್ಷ ಕೃಷ್ಣ ಕಾನ್ವೆಂಟ್ ದರೂರ್ ತಾಲೂಕು ಅಥಣಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿರುತ್ತೇನೆ. ಹಾಗೆ ಪ್ರಸ್ತುತ ಎಕ್ಸ್ಪರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಬೀಳಿಗೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇಂಗ್ಲಿಷ್ ವಿಷಯದಲ್ಲಿ ನನಗಾದ ಕಷ್ಟದ ಸಮಸ್ಯೆಗಳು: ನಾವು ಜನ್ಮ ತಾಳಿದ ಮರುಕ್ಷಣದಿಂದ ಕಲಿಯುವಿಕೆ ಎಂಬ ಪ್ರಕ್ರಿಯೆ ಆರಂಭವಾಗುತ್ತದೆ. ನಮ್ಮ ಭಾಷೆ ಕನ್ನಡ. ಮನೆಯಲ್ಲಿ, ಸುತ್ತಮುತ್ತ, ಶಾಲಾ ಕಾಲೇಜು ವ್ಯವಹಾರದಲ್ಲಿ ಮಾತನಾಡುವ ಭಾಷೆ ಕನ್ನಡ. ಹೀಗಿರುವಾಗ ಇಂಗ್ಲಿಷ್ ವಿಷಯದಿಂದ ನಾನು ತುಂಬಾ ದೂರವಿದ್ದೆ. ಮಾತನಾಡಲು ಆಸೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಭಯ, ಆತಂಕ. ಕಾರಣ, ನಾನು ಎಲ್ಲಿ ತಪ್ಪು ಮಾತನಾಡಿ ಬೇರೆಯವರ ಬಾಯಿಗೆ ಹಾಸ್ಯವಾಗಿ ಕಾಣುತ್ತೀನೋ ಎನ್ನುವ ಆತಂಕ. ಇಂಥ ಸಮಸ್ಯೆಗಳು ನನ್ನ ಮನಸ್ಸಿನಲ್ಲಿ ಗೋಚರಿಸುವಾಗ ಇಂಗ್ಲಿಷ್ ಎನ್ನುವ ಭಾಷೆ ತುಂಬ ಕಷ್ಟ ಎನಿಸುತ್ತಿತ್ತು. ಇಂಗ್ಲಿಷ್ ವಿಷಯಗಳು ಬಂದಾಗ ಯಾವಾಗ, ಎಲ್ಲಿ, ಯಾವ ಪದವನ್ನು ಹೇಗೆ ಉಪಯೋಗಿಸಬೇಕು ಎಂದು ತಿಳಿಯುತ್ತಿರಲಿಲ್ಲ. ಕೆಲವೊಂದು ಶಬ್ದಗಳ ಉಚ್ಚಾರಣೆ ಮಾಡುವಾಗ ಉಚ್ಚಾರಣೆ ಸರಿಯಾಗಿ ಬರುತ್ತಿರಲಿಲ್ಲ. ಕೆಲವೊಂದು ಶಬ್ದಗಳ ಅರ್ಥ ಕೂಡ ತಿಳಿಯುವುದು ಕಷ್ಟವಾಗುತ್ತಿತ್ತು. ನಮ್ಮ ಮನೆತನ ಕೃಷಿಕರ ಮನೆತನವಾಗಿದ್ದರಿಂದ ನಮ್ಮ ತಂದೆ ತಾಯಿ ಹೆಚ್ಚಾಗಿ ಹೊಲಮನೆ ಕೆಲಸದಲ್ಲಿ ತೊಡಗುತ್ತಿದ್ದರು. ಹೀಗಿರುವಾಗ ಅಭ್ಯಾಸದ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದು ಅವರಿಗೆ ಕಷ್ಟವಾಗುತ್ತಿತ್ತು ಮತ್ತು ಅವರೂ ಕೂಡ ಕಲಿತದ್ದು ಕಡಿಮೆಯಾಗಿರುವುದರಿಂದ ನಮ್ಮ ಅಭ್ಯಾಸದ ಬಗ್ಗೆ ಅವರಿಗೆ ತಿಳಿಸಿಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ಇಂಥ ಸಮಸ್ಯೆಗಳಿರುವುದರಿಂದ ಇಂಗ್ಲಿಷ್ ವಿಷಯವನ್ನು ಕಲಿಯಲು ಕಷ್ಟವಾಗುತ್ತಿತ್ತು. ಸಂಸ್ಥೆ ನನಗೆ ಪರಿಚಯವಾದ ಬಗೆ: ನಾನು ಶಿಕ್ಷಕಿಯಾಗಿ ಎಕ್ಸ್ಪರ್ಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವಾಗ ನಾನು ಒಂದು ದಿನ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಹತ್ತಿರ, ಸರ್, ನಾನು ಸ್ಪೋಕನ್ ಇಂಗ್ಲಿಷ್ ಕಲಿಯುತ್ತೇನೆ, ನೀವು ಎಲ್ಲಾದರೂ ಕೇಳಿ ಅಂತ ಹೇಳಿದೆ. ಆದರೆ ನಮ್ಮ ಅಧ್ಯಕ್ಷರು ನಾನು ಅವರ ಹತ್ತಿರ ಹೇಳುವುದಕ್ಕಿಂತ ಮೊದಲು ತುಂಬ ಸಲ ನನಗೆ ಇಂಗ್ಲಿಷ್ ಕಲಿಯಲು ಹೇಳಿದ್ದರು. ಆದರೆ ನಾನು ಗಮನಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ. ಅವರು ಜಮಖಂಡಿ, ವಿಜಾಪುರ ಕಡೆ ವಿಚಾರಿಸಿದರು ಮತ್ತು ಆ ಸಂಸ್ಥೆ ಕಡೆ ಹೋಗಿ ನೋಡಿ ಬಂದಾಗ ಅವರಿಗೆ ಅದು ಸರಿ ಅನಿಸಲಿಲ್ಲ. ಹಾಗೆ ಬೀಳಿಗೆಯಿಂದ ಯಾರೋ ಒಬ್ಬರು ಬಾಗಲಕೋಟ್ ನವನಗರದಲ್ಲಿ ಅಶೋಕ್ ಕೆಂಪಲಿಂಗಣ್ಣವರ ಸರ್ ತುಂಬ ವರ್ಷದಿಂದ ಸ್ಪೋಕನ್ ಕ್ಲಾಸ್ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದರಂತೆ. ಹಾಗೆ ಗೂಗಲ್ದಲ್ಲಿ ಸರ್ಚ್ ಮಾಡಿದಾಗ ಅಶೋಕ್ ಸರ್ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಸಿಕ್ಕಿತ್ತು. ನಮ್ಮ ಸರ್ ಅಶೋಕ್ ಸರ್ಗೆ ಕಾಲ್ ಮಾಡಿ ಮಾತನಾಡಿದರು ಮತ್ತು ಅಶೋಕ್ ಸರ್ ಜೊತೆ ಮಾತನಾಡಿದ ನಂತರ ನನಗೆ ಸರ್ ನಂಬರ್ ಕೊಟ್ಟರು. ನೀವು ಮಾತನಾಡಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಧೈರ್ಯವಾಗಿ ಅವರ ಹತ್ತಿರ ಹೇಳಿ ಅಂದರು. ಹಾಗೆ ನಾನು ಸರ್ಗೆ ಕಾಲ್ ಮಾಡಿ ಮಾತನಾಡಿದೆ. ಆ ದಿನ ಅವರ ಮಾತನ್ನು ಕೇಳಿ ಎಷ್ಟೋ ವರ್ಷದಿಂದ ಪರಿಚಯವಿದ್ದ ವ್ಯಕ್ತಿಗಳ ಹಾಗೆ ಮಾತನಾಡಿ ಸೂಕ್ಷ್ಮವಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದರು. ಅವರ ಅಂದಿನ ಆ ಮಾತುಗಳು ನನಗೆ ಇಂಗ್ಲಿಷ್ ಕಲಿಯಲು ಪ್ರೋತ್ಸಾಹ ಸಿಕ್ಕಿದಂತಾಯಿತು. ಹೀಗೆ ನನಗೆ ಸಂಸ್ಥೆಯು ಪರಿಚಯವಾಯಿತು. ಸಂಸ್ಥೆಗೆ ಭೇಟಿ ನೀಡಿದಾಗ ನನಗಾದ ಅನುಭವ: ನಾನು 13/9/2024 ನಮ್ಮ ಊರಿಂದ ಬಾಗಲಕೋಟೆ ನಗರಕ್ಕೆ ಬಂದೆ. ಅಲ್ಲಿ ಬಂದ ತಕ್ಷಣ ಮೊದಲು ನಮ್ಮ ಅಧ್ಯಕ್ಷರಿಗೆ ಭೇಟಿಯಾದೆ. ನಂತರ ಅವರು ಅಶೋಕ್ ಸರ್ ಅವರಿಗೆ ಕಾಲ್ ಮಾಡಿ ನಾನು ಬಂದ ವಿಷಯ ತಿಳಿಸಿದರು. ಹಾಗೆ ನಾವು ಅಶೋಕ್ ಸರ್ ಅವರ ಸಂಸ್ಥೆಗೆ ಹೋಗೋಣ ಅಂತ ಸರ್ ಕರೆದುಕೊಂಡು ಹೋದರು. ಹೋಗುವ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಒಂದೇ ಯೋಚನೆ: ಸರ್ ಯಾವ ರೀತಿ ಪರೀಕ್ಷೆ ತೆಗೆದುಕೊಳ್ಳಬಹುದು, ಅದು ನನಗೆ ತಿಳಿಯಬಹುದೇ ಎಂದು ನನ್ನ ಮನಸ್ಸು ಪದೇ ಪದೇ ಪ್ರಶ್ನಿಸುತ್ತಿತ್ತು. ನಾವು ಅಶೋಕ್ ಸರ್ ಸಂಸ್ಥೆಗೆ ಬಂದು ತಲುಪಿದೆವು. ಅಶೋಕ್ ಸರ್ ನಮ್ಮನ್ನು ನಗುಮೊಗದಿಂದ ಬರಮಾಡಿಕೊಂಡರು.
ನನಗೆ ಒಳಗೆ ಹೋಗುತ್ತಿದ್ದಂತೆ ಕೈ ಕಾಲುಗಳು ನಡುಗುತ್ತಿದ್ದವು. ನಂತರ ಸರ್, ಮೊದಲು ಒಂದು ಟೆಸ್ಟ್ ಮಾಡುತ್ತೇವೆ, ಯಾಕೆಂದರೆ ನಿಮ್ಮ ಟೆಸ್ಟಿನ ನಂತರ ಹೇಗೆ ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಅಂದರು. ಆ ಸಂದರ್ಭ ನಿಜವಾಗಿಯೂ ನನಗೆ ಭೂಮಿ ಬಾಯಿ ತೆರೆದಂತೆ ಆಯಿತು. ಕಾರಣ ಇಷ್ಟೇ, ನನಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ. ಸರ್ ಪೇಪರ್ ಕೊಟ್ಟರು, ಆದರೆ ಅದನ್ನು ನೋಡಿ ನನಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಯಿತು. ಆದರೂ ಸರ್ ಒಂದು ಮಾತು ಹೇಳಿದರು, ನಿಮಗೆ ಗೊತ್ತಾದರೆ ಬರೆಯಿರಿ, ಇಲ್ಲ ಪೇಪರ್ ವಾಪಸ್ ಕೊಟ್ಟರೂ ನಡೆಯುತ್ತದೆ ಎಂದು. ನಾನು ನನಗೆ ತಿಳಿದ ಮಟ್ಟಿಗೆ ಪೇಪರ್ ಬರೆದು ಕೊಟ್ಟೆ. ಆದರೆ ನಾನು ಬರೆದದ್ದು ಎಲ್ಲ ತಪ್ಪಾಗಿತ್ತು. ಸರ್ ನನ್ನ ಪೇಪರ್ ನೋಡಿ ನನ್ನ ಬಗ್ಗೆ ತಿಳಿದುಕೊಂಡರು. ಹಾಗೆಯೇ ಅದೇ ನಗುಮೊಗದಿಂದ ನಾಳೆ 11 ಗಂಟೆಯಿಂದ ಕ್ಲಾಸಿಗೆ ಹಾಜರಾಗಿರಿ ಎಂದು ಹೇಳಿದರು. ಅಂತೂ ಅಂದಿನ ಅನುಭವ ಒಂದು ಕಡೆ ಭಯವಾದರೂ ಇನ್ನೊಂದು ಕಡೆ ಧೈರ್ಯ ತುಂಬಿತ್ತು. ಪ್ರವೇಶ ಪಡೆದುಕೊಂಡ ನಂತರ ಮೊದಲು 4 ದಿನದ ಅನುಭವ. ನಾನು ಪ್ರವೇಶ ಪಡೆದುಕೊಂಡ ಪ್ರಥಮ ದಿನ ಹೋದಾಗ ಸರ್ ನನಗೆ 45 ಅಂಕಗಳ ಒಂದು ಪರೀಕ್ಷೆ ತೆಗೆದುಕೊಂಡರು. ಅದರಲ್ಲಿ 45ಕ್ಕೆ ನನಗೆ 2 ಅಂಕಗಳು ಬಿದ್ದವು. ಆ ಅಂಕಗಳನ್ನು ನೋಡಿ ಆ ಸಂದರ್ಭದಲ್ಲಿ ನನಗನಿಸಿತು, ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು, ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಅಂತ ನನಗೆ ನಾನೇ ಧೈರ್ಯ ಹೇಳಿಕೊಂಡೆ. ಹಾಗೆ ಸರ್ ನೋಟ್ಬುಕ್ಕಲ್ಲಿ 12 ಕ್ರಿಯಾಪದಗಳನ್ನು ಬರೆಯಲು ತಿಳಿಸಿದರು. ಅದು ಕೂಡ ಸ್ವಲ್ಪ ಸರಿ ಸ್ವಲ್ಪ ತಪ್ಪು ಆಗಿತ್ತು. ತಪ್ಪಾಗಿರುವುದರಿಂದ ಸರ್ ನನಗೆ ಸರಿಯಾಗಿ ತಿಳಿಸಿಕೊಟ್ಟರು. ಜೊತೆಗೆ ಮನೆಯಲ್ಲಿ ಬರೆದು ಮತ್ತು ಓದಿಕೊಂಡು ಬರಲು ತಿಳಿಸಿದರು. ಮಾರನೆಯ ದಿನ ಕ್ರಿಯಾಪದಗಳನ್ನು ಸರ್ ಮುಂದೆ ಹೇಳುವಾಗ ಮತ್ತೆ ತಪ್ಪಾಗಿ ಹೇಳಿದೆ. ನನ್ನ ವರ್ಕ್ ಕೂಡ ದೊಡ್ಡ ಅಕ್ಷರಗಳಿಂದ ಬರೆದುಕೊಂಡು ತಪ್ಪು ಮಾಡಿಬಿಟ್ಟೆ. ಎರಡನೇ ದಿನ ಕೂಡ ತಪ್ಪಾದಾಗ ನಮ್ಮ ಅಶೋಕ್ ಸರ್ ಎಷ್ಟು ವಿನಯದಿಂದ ತಿಳಿಸಿಕೊಟ್ಟರು ಅಂದರೆ ನನಗೆ ವಿಚಿತ್ರ ಅನಿಸುತ್ತಿತ್ತು. ಎಷ್ಟು ವಿನಯ, ಎಷ್ಟು ಹಸನ್ಮುಖಿ, ಶಿಕ್ಷಣದಲ್ಲಿ ಇಂಥ ವ್ಯಕ್ತಿಗಳು ಕೂಡ ಇರುತ್ತಾರಾ ಅನಿಸಿತು. ಮೂರನೇ ದಿನ ನಾನು ಬರೆದದ್ದು ಮತ್ತು ಓದಿದ್ದು ಸರಿಯಾಗಿತ್ತು. ಸರ್ ಗುಡ್ ಅಂತ ಹೇಳಿದರು. ಆ ಕ್ಷಣದಲ್ಲಿ ನನಗಾದ ಸಂತೋಷ ಹೇಳತೀರದು. ಹೀಗೆ ಒಂದೊಂದು ಅಕ್ಷರಗಳನ್ನು ಕಲಿತಾಗ ಆಗುವ ಅನುಭವವೇ ಬೇರೆ. ತಾಯಿ ತನ್ನ ಮಗುವಿಗೆ ಹೇಗೆ ಒಂದೊಂದು ಕೈ ತುತ್ತು ತಿನ್ನಿಸುತ್ತದೆಯೋ ಹಾಗೆಯೇ ನಮ್ಮ ಸರ್ ನನಗೆ ಒಂದೊಂದು ಅಕ್ಷರಗಳನ್ನು ತಿಳಿಸುತ್ತಾ ಹೋದರು. 4ನೇ ದಿನ ನನ್ನ ವರ್ಕ್ ಬುಕ್ ನೋಡಿ ಸರ್ ತುಂಬ ಖುಷಿಪಟ್ಟರು. ಹಾಗೂ ನನ್ನ ವರ್ಕ್ ಬುಕ್ ಮೇಲೆ ಗುಡ್ ಜಾಬ್ ಎನ್ನುವ ಸ್ಟಿಕ್ಕರ್ ಹಚ್ಚಿದಾಗ ಆ ದಿನ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನು ಏನೋ ಸಾಧಿಸಿದೆ ಎನ್ನುವ ಸಂತೋಷ, ಆತ್ಮವಿಶ್ವಾಸ. ಅಂದಿನ ದಿನದಲ್ಲಿ ನನಗಾದ ಸಂತೋಷವನ್ನು ನನ್ನ ಅಣ್ಣ ಹಾಗೂ ನನ್ನ ಸ್ನೇಹಿತರ ಜೊತೆ ಹಂಚಿಕೊಂಡು ಸಂತೋಷಪಟ್ಟೆ. ಮತ್ತು ನಾನು ಕಲಿಯುತ್ತೇನೆ ಎನ್ನುವ ಭರವಸೆ, ನಾನು ಇನ್ನೂ ಪ್ರಯತ್ನಿಸಬೇಕು ಎಂಬ ಛಲ ಕೂಡ ಬಂತು. ಅಂತೂ 4 ದಿನದಲ್ಲಿ ಯಾರೂ ಸಾಧಿಸದಿದ್ದುದನ್ನು ನಾನು ಸಾಧಿಸಿದೆ ಎನ್ನುವಂತಾಯಿತು. ಈ 4 ದಿನಗಳು ಕೂಡ ನನ್ನ ಬದುಕಿಗೆ ಸಂತೋಷ ಕೊಡುವಂಥ ದಿನಗಳಾಗಿದ್ದವು. 0 ಇಂಗ್ಲಿಷ್ ಪುಸ್ತಕ ಮತ್ತು ವರ್ಕ್ ಬುಕ್ ಅನುಭವ. ಸರ್ ನಮಗೆ ಕೊಟ್ಟ ಪುಸ್ತಕಗಳಲ್ಲಿ 0 ಇಂಗ್ಲಿಷ್ ಪುಸ್ತಕ ಒಂದು. ಆ ಪುಸ್ತಕ ನೋಡಿದಾಗ ಸಾಮಾನ್ಯವಾಗಿ ಯಾರಾದರೂ ಕೇಳುವಂಥ ಪ್ರಶ್ನೆಯೇ, ಇಷ್ಟು ಚಿಕ್ಕ ಪುಸ್ತಕದಲ್ಲಿ ಏನಿದೆ ಅಂತ. ಆದರೆ ನಿಜ ಗೊತ್ತಾಗುವುದು ಅದರಲ್ಲಿನ ವಿಷಯವನ್ನು ತಿಳಿದುಕೊಂಡ ಮೇಲೆ. ಈ 0 ಇಂಗ್ಲಿಷ್ ಪುಸ್ತಕವನ್ನು ನೋಡಿದಾಗ ನೆನಪಾಗುವ ಗಾದೆ ಮಾತು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಕಲಿಯುತ್ತಾ ಹೋದಂತೆ ಗೊತ್ತಾಗುತ್ತದೆ ಈ ಪುಸ್ತಕದ ಬೆಲೆ ಏನು ಅಂತ. ಪ್ರತಿಯೊಂದು ಅರ್ಥಗರ್ಭಿತವಾದ ಪದಗಳಿಂದ ತುಂಬಿ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ರೂಪಿಸುವ ಆ ವಿದ್ಯಾದೇವತೆ ಈ ಪುಸ್ತಕದಲ್ಲಿ ಅಡಗಿದೆ. 0 ಇಂಗ್ಲಿಷ್ ಪುಸ್ತಕದ ಬಗ್ಗೆ ನಾನು ಪ್ರತಿದಿನ ನಮ್ಮ ಅಶೋಕ್ ಸರ್ ಹತ್ತಿರ ಕೇಳುತ್ತಿರುವ ಪ್ರಶ್ನೆ ಒಂದೇ, ಈ ಪುಸ್ತಕದಲ್ಲಿ ಎಷ್ಟೊಂದು ವಿಷಯಗಳು ಅಡಗಿವೆ ಹಾಗೂ ಈ ಪುಸ್ತಕ ರೆಡಿ ಮಾಡುವಾಗ ಎಷ್ಟು ದಿನಗಳು ಬೇಕಾಗಿತ್ತು ಅಂತ. ಇಂಥ ಪುಸ್ತಕವನ್ನು ಬಿಡುಗಡೆ ಮಾಡಿ ನಮಗೆ ವಿದ್ಯೆಯನ್ನು ಧಾರೆ ಎರೆದಂಥ ನಮ್ಮ ಅಶೋಕ್ ಸರ್ ಇವರಿಗೆ ಪಾದ ಮುಟ್ಟಿ ನಮಸ್ಕರಿಸಲೇಬೇಕು. ಜ್ಞಾನದಿಂದ ತುಂಬಿರುವ ಈ ಪುಸ್ತಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಸಾರ್ಥಕವಾಗಿದೆ. ಈ ಪುಸ್ತಕದಲ್ಲಿನ ಒಂದೊಂದು ಪದಗಳನ್ನು ಓದುತ್ತಾ ಹೋದರೆ ಎಷ್ಟೋ ವಾಕ್ಯ ರಚನೆ ಮಾಡಲು ಅನುಕೂಲವಾಗಿದೆ. ಪ್ರತಿಯೊಂದು ಶಬ್ದಗಳು ಕಾಲಕ್ಕೆ ತಕ್ಕಾಗಿ ಉಪಯೋಗಿಸಲು ಸಹಾಯಕವಾಗಿದೆ. ನಮ್ಮ ಜ್ಞಾನ ಕೂಡ ಇದರಿಂದ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆಯೇ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಮುಗಿಸಬೇಕು ಎಂದು ಮುಗಿಸಲು ಹೋದರೆ ಆಗದು. ಯಾಕೆಂದರೆ ಓದುತ್ತಾ ಹೋದ ಹಾಗೆ ವಿಷಯಗಳು ಇನ್ನೂ ಕಂಡುಬರುತ್ತದೆ. ಅಂತೂ ಈ 0 ಇಂಗ್ಲಿಷ್ ಪುಸ್ತಕ ಓದುವುದರಿಂದ ಖಂಡಿತ ಯಶಸ್ಸು ಎನ್ನುವುದು ನಮ್ಮ ಬೆನ್ನ ಹಿಂದೆ ಇದ್ದೇ ಇರುತ್ತದೆ. ಇನ್ನು ವರ್ಕ್ ಬುಕ್ ಬಗ್ಗೆ ಹೇಳಬೇಕೆಂದರೆ
ಇದನ್ನು ಕೂಡ ಬರೆಯುವುದರಿಂದ ನಮ್ಮ ಹ್ಯಾಂಡ್ ರೈಟಿಂಗ್ ಸುಧಾರಣೆಯಾಗುತ್ತದೆ. ಜೊತೆಗೆ ಪ್ರತಿಯೊಂದು ಪದಗಳನ್ನು ಓದುತ್ತಾ ಬರೆಯುವುದರಿಂದ ಅದು ಬಾಯಿಪಾಠವಾಗಿ ಹಾಗೂ ಸ್ಪೆಲ್ಲಿಂಗ್ ತಪ್ಪಾಗದೆ ಹಾಗೆ ಬರೆಯಲು ಸಹಾಯಕವಾಗುತ್ತದೆ. ಸರ್ ದಿನಾಲು ಕೊಡುತ್ತಿರುವ 12 ಕ್ರಿಯಾಪದಗಳನ್ನು ಕಾಲಕ್ಕನುಗುಣವಾಗಿ ಬರೆಯುವುದರಿಂದ ಇನ್ನು ವಿಷಯಗಳನ್ನು ತಿಳಿದುಕೊಳ್ಳಲು ಅನುಕೂಲವಾಯಿತು ಮತ್ತು ಒಂದೊಂದು ಪದಗಳನ್ನು ತೆಗೆದುಕೊಂಡು ವಾಕ್ಯ ರಚನೆ ಮಾಡಲು ತುಂಬಾ ಸಹಾಯಕವಾಯಿತು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಜೀರೋ ಇಂಗ್ಲಿಷ್ ಪುಸ್ತಕ ವರ್ಕ್ ಬುಕ್ಕಿನಿಂದ ನಮ್ಮ ಜ್ಞಾನ ಭಂಡಾರ ಹೆಚ್ಚಾಯಿತೆಂದು ಹೇಳಬಹುದು. ಮೈಂಡ್ ಫಾರ್ ಮ್ಯೂಸಿಕ್ನಿಂದ ನನ್ನಲ್ಲಿ ಆದ ಬದಲಾವಣೆಗಳು. ಪ್ರತಿದಿನ ನಾನು ನಮ್ಮ ಸರ್ ಹತ್ತಿರ, ಸರ್ ನಾನು ತರಗತಿಗೆ ಬರುವಾಗ ಖುಷಿಯಿಂದ ಬರುತ್ತೇನೆ, ಆದರೆ ಒಳಗಡೆ ಬಂದ ತಕ್ಷಣ ಭಯವಾಗುತ್ತದೆ ಅಂತ ಪದೇ ಪದೇ ಹೇಳುತ್ತಿದ್ದೆ. ಆಗ ಸರ್ ಹೇಳಿದರು, ನೀವು ಮೈಂಡ್ ಫಾರ್ ಮ್ಯೂಸಿಕ್ ಕೇಳಿ ಎಂದು. ಆ ದಿನ ತರಗತಿಯಲ್ಲೂ ಕೇಳಲು ಹೇಳಿದರು. ಹಾಗೆ 15 ನಿಮಿಷ ಕೇಳಿದೆ. ಕೇಳಿದ ಕೂಡಲೇ ಏನೋ ಒಂದು ತರಹ ಮನಸ್ಸಿಗೆ ಖುಷಿ ಅನಿಸಿತು. ಅವರು ಅದನ್ನು ದಿನದಲ್ಲಿ 3 ಸಮಯ ಕೇಳಬೇಕು ಎಂದರು, ಮುಂಜಾನೆ, ಮಧ್ಯಾಹ್ನ, ರಾತ್ರಿ. ನಾನು ಅವರು ಹೇಳಿದ ಹಾಗೆ ದಿನದಲ್ಲಿ 3 ಸಮಯ ಕೇಳಲು ಪ್ರಾರಂಭಿಸಿದೆ. ದಿನಗಳು ಕಳೆಯುತ್ತಿದ್ದಂತೆ ಮನಸ್ಸಿನಲ್ಲಿ ಏನೋ ದೂರ ಕಡಿಮೆಯಾಗಿ ನೆಮ್ಮದಿ ಅನಿಸಿತು. ಮೊದಲು ಯಾವ ರೀತಿ ಭಯವಿತ್ತೋ ಅದು ಸ್ವಲ್ಪ ಸ್ವಲ್ಪ ನನ್ನಿಂದ ದೂರವಾಗತೊಡಗಿತು. ಮನಸ್ಸಿನಲ್ಲಿ ನೂರಾರು ನೋವಿನ ಸಂಗತಿಗಳಿದ್ದರೂ ಈ ಮೈಂಡ್ ಫಾರ್ ಮ್ಯೂಸಿಕ್ ಕೇಳಿದಾಗಿನಿಂದ ಅವೆಲ್ಲ ಮಾಯವಾಗಿ ನೆಮ್ಮದಿಯ ವಾತಾವರಣ ಲಭಿಸಿತು. ನಮ್ಮ ಮನಸ್ಸು ನಮ್ಮ ಕೆಲಸದ ಕಡೆ ಗಮನಿಸುವಂತೆ ಈ ಮ್ಯೂಸಿಕ್ ಸಹಾಯವಾಯಿತು. ಈ ರೀತಿ ಬದಲಾವಣೆ ನನ್ನಲ್ಲೂ ಆಗುತ್ತದೆ ಎಂದು ನಾನು ಊಹಿಸಿರಲಿಲ್ಲವಾಗಿದ್ದೆ. ಈ ಮೈಂಡ್ ಫಾರ್ ಮ್ಯೂಸಿಕ್ ಕೇಳುತ್ತಿರುವುದರಿಂದ ನಾನು ನೆಮ್ಮದಿಯಾಗಿದ್ದೇನೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.